ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿಯವರ ಒಂದು ವಿಡಿಯೋ ವೈರಲ್ ಆಗ್ತಾ ಇರೋದನ್ನ ನೀವೆಲ್ಲ ಅಬ್ಸರ್ವ್ ಮಾಡೇ ಇರ್ತೀರಾ. ಇದಕ್ಕೊಂದ್ ರೀತಿ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದ್ರೆ, ಇನ್ನೊಂದ್ ಕಡೆ ನೆಗೆಟಿವ್ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಅಂದ್ರೆ ರಾಹುಲ್ ಗಾಂಧಿ ಅವರು ಇಲ್ಲಿ ಮಾಡಿದ್ದು ಸರಿನಾ ಅಂತ ಒಂದಷ್ಟು ಮಂದಿ ಕೇಳ್ತಾ ಇದ್ರೆ, ಇನ್ನಷ್ಟು ಮಂದಿ ಸರಿಯಾಗೇ ಇದೆ ಅಂತ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಒಂದಷ್ಟು ಮಂದಿ ಇದೇನ ಸಂಸ್ಕೃತಿ, ಇದೇನ ಸಭ್ಯತೆ, ರಾಹುಲ್ ಗಾಂಧಿಗೆ ಮೆಚೂರಿಟಿ ಇಲ್ಲ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ಅಂತೆಲ್ಲ ಹೇಳ್ಕೊಳ್ತಾ ಇದ್ದಾರೆ. ಇನ್ ಕೆಲವರಂತೂ ಇದು ರಾಹುಲ್ ಗಾಂಧಿ ಅವರಿಗಿರುವಂತಹ ಕಾನ್ಫಿಡೆನ್ಸ್ ಏನು ಅನ್ನೋದನ್ನ ತೋರಿಸುತ್ತೆ. ಅವರಿಗೆ ಆತ್ಮವಿಶ್ವಾಸ ಇದೆ, ನಾನು ಮಾಡ್ತಾ ಇರೋದು ಸರಿಯಾಗಿದೆ, ಹಾಗೆ ವಿತ್ ಪ್ರೂಫ್ ಎಲ್ಲವನ್ನೂ ಕೂಡ ಸಾಬೀತು ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋ ರೀತಿಯಲ್ಲೇ ಅವರು ನಡೆದುಕೊಳ್ತಾ ಇದ್ದಾರೆ ಅಂದಮೇಲೆ ಆ ಕಾನ್ಫಿಡೆಂಟ್ ಈ ರೀತಿಯಾಗಿ ಅವರನ್ನ ನಡೆದುಕೊಳ್ಳೋ ಹಾಗೆ ಮಾಡ್ತಾ ಇದೆ ಅಂತಾನೂ ಕೂಡ ಕೆಲವರು ಹೇಳ್ಕೊಳ್ತಾ ಇದ್ದಾರೆ. ಸೊ ನೀವು ನೋಡಿರಬಹುದು, ಈ ಬಜೆಟ್ ಅಧಿವೇಶನದ ಭಾಗವಾಗಿ ಬುಧವಾರವಷ್ಟೇ ಲೋಕಸಭೆಯಲ್ಲಿ US ಭಾರತ ಟ್ರೇಡ್ ಡೀಲ್, ಎಪ್ಸ್ಟೀನ್ ಫೈಲ್ ಸೇರಿದ ಹಾಗೆ ಅನೇಕ ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿದ್ರು. ವಿಪಕ್ಷ ನಾಯಕನಾಗಿ ತನ್ನ ಜವಾಬ್ದಾರಿಯನ್ನ ನಿಭಾಯಿಸಿದ್ರು, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ರು. ಇದಾದ ಮೇಲೆ ಒಂದಷ್ಟು ನಾಟಕೀಯ ಬೆಳವಣಿಗೆ ನಡೀತು. ರಾಹುಲ್ ಗಾಂಧಿ ಅವರು ಒಂದಷ್ಟು ಆರೋಪಗಳನ್ನ ಮಾಡಿದ್ರಲ್ಲ, ಅದ್ರ ಬಗ್ಗೆ ಸುದ್ದಿಗಾರರ ಜೊತೆ ಹಿರಿಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹಾಗೆ ಅಶ್ವಿನ್ ವೈಷ್ಣವ್ ಅವರು ಮಾತನಾಡ್ತಾ ಇದ್ರು. ದಾಖಲೆ ಇಲ್ಲದೆ ಯಾವುದನ್ನು ಮಾತಾಡಬಾರದು, ಆದ್ರೆ ರಾಹುಲ್ ಗಾಂಧಿ ದಾಖಲೆ ಇಲ್ಲದೆ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿಕೆ ಕೊಡ್ತಾ ಇದ್ರು. ಈ ವೇಳೆ ಅಲ್ಲಿಗೆ ಡೈರೆಕ್ಟ್ ಆಗಿ ರಾಹುಲ್ ಗಾಂಧಿ ಬರ್ತಾರೆ. ಅವ್ರು ಬಂದ ತಕ್ಷಣ ಅಲ್ಲಿಂದ ಪ್ರಹ್ಲಾದ್ ಜೋಶಿ ಹಾಗೇನೆ ಅಶ್ವಿನ್ ವೈಷ್ಣವ್ ಅವರು ಆ ಕಡೆ ಹೋಗ್ತಾರೆ. ಅಂದ್ರೆ ಒಂದ್ ಸ್ವಲ್ಪ ಗಲಿಬಿಲಿಯಾದ ರೀತಿಯಲ್ಲೇ ಕಾಣಿಸ್ಕೊಳ್ತಾರೆ ಕೇಂದ್ರ ಸಚಿವರಿಬ್ರು. ತಕ್ಷಣ ರಾಹುಲ್ ಗಾಂಧಿ ಜೋಶಿ ಅವರನ್ನ ಬನ್ನಿ ನಿಂತ್ಕೊಳ್ಳಿ, ಒಟ್ಟಿಗೆನೆ ಮಾತಾಡೋಣ, ಒಟ್ಟಿಗೆನೆ ಪ್ರೆಸ್ ಮೀಟ್ ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಒಂದ್ ರೀತಿ ಇಗ್ನೋರ್ ಮಾಡೋ ರೀತಿಯಲ್ಲಿ ಕೈ ತೋರಿಸ್ತಾ ಆ ಕಡೆ ಹೋಗ್ತಾರೆ. ಆಗ ಅಲ್ಲಿದ್ದ ಪ್ರಿಯಾಂಕಾ ಗಾಂಧಿ ಸೇರಿದ ಹಾಗೆ ಇತರೆ ಕಾಂಗ್ರೆಸ್ ನಾಯಕರು ನಗ್ತಾ ನಿಂತ್ಕೊಳ್ತಾರೆ. ನಂತರ ಸುದ್ದಿಗಾರರ ಜೊತೆ ಮಾತು ಶುರು ಮಾಡ್ತಾರೆ ರಾಹುಲ್ ಗಾಂಧಿ ಅವರು. ಲೋಕಸಭೆಯಲ್ಲಿ ನಾನು ಮಾಡಿದ ಆರೋಪಗಳ ಬಗ್ಗೆ ನನ್ನ ಬಳಿ ದಾಖಲೆ ಇದೆ. ಹರ್ದೀಪ್ ಪುರಿ, ಅನಿಲ್ ಅಂಬಾನಿ ಅವರ ಹೆಸರುಗಳು ಎಪ್ಸ್ಟೀನ್ ಫೈಲ್ ನಲ್ಲಿದೆ. ಪ್ರಧಾನಿ ಮೇಲೆ ನೇರ ಒತ್ತಡ ಇದೆ, ಅದಕ್ಕೆ US ಭಾರತದ ನಡುವೆ ಭಾರತಕ್ಕೆ ಲಾಭ ಇಲ್ಲದ ಒಪ್ಪಂದ ನಡೀತಾ ಇದೆ ಅನ್ನೋ ಆರೋಪವನ್ನ ಮಾಡ್ತಾ ಹೋಗ್ತಾರೆ. ಸೊ ಈ ವಿಡಿಯೋ ಒಂದಷ್ಟು ವೈರಲ್ ಆಗ್ತಾ ಇದ್ದ ಹಾಗೆ ಒಂದಷ್ಟು ಕೇಂದ್ರ ನಾಯಕರಾಗಿರಬಹುದು, BJP ನಾಯಕರಿರಬಹುದು, ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಹೋದ್ರು. ಈ ವಿಡಿಯೋದಲ್ಲಿ ರಾಹುಲ್ ಗಾಂಧಿಯ ನಡೆ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಸೊ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ, ರಾಹುಲ್ ಗಾಂಧಿ ಅವರಿಗೆ ಮೆಚೂರಿಟಿ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇರುತ್ತೆ. ಒಂದ್ ರೀತಿ ಅವರು ಪಾರ್ಟ್ ಟೈಮ್ ರಾಜಕಾರಣಿ, ಅವರು ರಾಜಕಾರಣ ಮಾಡೋದಕ್ಕೆ ಬಂದಿಲ್ಲ. ನೋಡ್ತಾ ಇರಿ, ಹೀಗೇನೆ ಸ್ವಲ್ಪ ದಿನ ಆದ್ಮೇಲೆ ಎಲ್ಲನೂ ಬಿಟ್ಟು ಫಾರಿನ್ಗೆ ಹೋಗಿ ಸೆಟಲ್ ಆಗ್ತಾರೆ, ಅವರು ಪಾರ್ಟ್ ಟೈಮ್ ರಾಜಕಾರಣಿ ಅಂತ ಮತ್ತೆ ಅವರ ನಡವಳಿಕೆ ಬಗ್ಗೆ, ರಾಜಕಾರಣದ ಬಗ್ಗೆ ಟೀಕೆಯನ್ನ ಮಾಡ್ತಾ ಸುದ್ದಿಗಾರರ ಜೊತೆ ರಿಯಾಕ್ಟ್ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ. इमेच्योर्ड पार्ट टाइम पॉलिटिशियन है, अभी तुरंत अभी कहीं फॉरेन जाएंगे, तो ये ही इज मोस्ट इमेच्योर्ड. इनके मैंने कल भी कहा हूं, ऑथेंटिकेट बोले तो मैं ऑथेंटिकेट करता हूं बोलता है. ऑथेंटिकेशन के लिए अभी तक रिकॉर्ड नहीं दिया है, अभी तक एविडेंस नहीं दिया है. कुछ भी बिना तथ्य के आधार पर ऐसे बोलते हैं, वो समझे वो राजा महाराजा है, ऐसे ही बोल सकते हैं. सरकार के प्रिविलेज लाने की तैयारी कर रही है, वो तो पार्लियामेंट्री अफेयर्स मिनिस्ट्री एंड मिनिस्टर डिसाइड करेगा. मुझे उसके बारे में जानकारी नहीं है, लेकिन सदन में हो, सदन के बाहर हो, मोस्ट इमेच्योर्ड बिहेवियर वो हर बार कर रहे हैं और जनता इसीलिए उनको हार का रुचि हर बार दिखा रहे हैं, फिर भी उनको समझ नहीं आ रहे. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ? ರಾಹುಲ್ ಗಾಂಧಿ ಅವರ ಈ ನಡೆ ಕಾನ್ಫಿಡೆನ್ಸ್ ಇರೋದಕ್ಕೆ ಹೀಗಾಡ್ತಾ ಇದ್ದಾರಾ? ಇದು ಓವರ್ ಕಾನ್ಫಿಡೆನ್ಸಾ ಅಥವಾ ಮೆಚೂರಿಟಿ ಇಲ್ಲದ ನಡೆ ಅಂತ ಅನ್ಸುತ್ತಾ? ಕಮೆಂಟ್ ಮಾಡಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.